ರಾಮಾಯಣ ಮತ್ತು ಮಹಾಭಾರತದ ಆಂತರ್ಯದ ಘಟನೆಗಳೇ ಜಯಲಲಿತಾ ಬದುಕಿನ ಪುಸ್ತಕದ ಪುಟಗಳು. ಭಾರತೀಯ ಚಿತ್ರರಂಗದಲ್ಲಿ ಹೇಗೋ ಹಾಗೆಯೇ ಭಾರತೀಯ ರಾಜಕೀಯ ರಂಗದಲ್ಲೂ ಸುಂಟರಗಾಳಿ ಎಬ್ಬಿಸಿದ ಜಯಲಲಿತಾ ಎಂಬ ಹೆಸರಿನ ನಾಯಕಿಯ ಬದುಕಿನ ಘಟನೆಗಳ ಬಗ್ಗೆ ಹೇಳಲು ಹೊರಟರೆ ಅದೊಂದು ರಾಮಾಯಣವಾದೀತು, ತಪ್ಪಿದರೆ ಮಹಾಭಾರತವಾದೀತು. ಹೌದು, ಇಲ್ಲಿ ಸಾಹಸವಿದೆ, ಆಕ್ರೋಶವಿದೆ, ದಯೆ ಇದೆ, ಧರ್ಮವಿದೆ, ರೋಷವಿದೆ, ಯುದ್ಧವಿದೆ, ವ್ಯಾಜ್ಯವಿದೆ, ಸಾಹಸವಿದೆ. ಇಲ್ಲಿ ಏನಿಲ್ಲ, ಏನುಂಟು? ಬೆಳ್ಳಿತೆರೆ ಮೇಲಿನ ವರ್ಣಮಯ ಬದುಕು ಕೂಡ ಇಲ್ಲಿ ಢಾಳಾಗಿ ಕಣ್ಣಿಗೆ ರಾಚುತ್ತಿದೆ, ಗೋಚರವಾಗುತ್ತಿದೆ. ಹಲವು ಮಸಾಲೆಗಳ ಪ್ಯಾಕೇಜ್. ಜಯಲಲಿತಾ ಬದುಕೇ ಹಾಗಿದೆ. ಚಿತ್ರರಂಗದಲ್ಲಿ ಹೇಗೋ ರಾಜಕೀಯ ರಂಗದಲ್ಲೂ ಹಾಗೆಯೇ. ಇವಿಷ್ಟು ಪೀಠಿಕೆಯೊಂದಿಗೆ ಜಯಲಲಿತಾ ಬದುಕಿನ ಕಥೆಗಳತ್ತ ಬರುವುದಿದ್ದರೆ ಈಕೆ ನಮ್ಮ ಕರ್ನಾಟಕದ ಕುವರಿ ಕಣ್ರಿ. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಅಯ್ಯಂಗಾರ ಬ್ರಾಹ್ಮಣ ಕುಟುಂಬದ ಕುಡಿ ಕಣ್ರಿ. 1948 ಫೆಬ್ರವರಿ 24ರಂದು ಜನಿಸಿದ ಜಯಲಲಿತಾ ಅವರ ತಂದೆಯ ಹೆಸರು ಜಯರಾಮ್. ತಾಯಿಯ ಹೆಸರು ವೇದವಲ್ಲಿ ಉರ್ಫ್ ಸಂಧ್ಯಾ. ವೇದವಲ್ಲಿಯ ಮಗಳ ಹೆಸರು ಕೋಮಲವಲ್ಲಿ. ಇದು ಜಯಲಲಿತಾ ಅವರ ಪೂರ್ವಾಶ್ರಮದ ನಾಮ. ಕೋಮಲವಲ್ಲಿಗೆ 1 ವರ್ಷ ವಯಸ್ಸಾಗಿದ್ದಾಗ ಜಯಲಲಿತಾ ಎಂದು ನಾಮಕರಣ ಮಾಡಲಾಯಿತು. ಜಯ ಅವರ ತಂದೆಯ ತಂದೆ ಅಂದರೆ ಅಜ್ಜ ನರಸಿಂಹನ್ ರಂಗಾಚಾರಿಯವರು ಮೈಸೂರಿನ ಜಯಚಾಮರಾಜೇಂದ್ರ ಒಡೆಯರ್ ಆಸ್ಥಾನದಲ್ಲಿ ವೈದ್ಯರಾಗಿದ್ದರು. ಜಯ ಅವರ ತಾಯಿಯ ತಂದೆ ಅಂದರೆ ಅಜ್ಜ ರಂಗಸ್ವಾಮಿ ಅಯ್ಯಂಗಾರ್ ಅವರು ಹಿಂದೂಸ್ತಾನ್ ಏರೋನಾಟಿಕ್ಸ್ನಲ್ಲಿ ಉದ್ಯೋಗದಲ್ಲಿದ್ದರು. ಜಯಾಗೆ 2 ವರ್ಷ ವಯಸ್ಸಾಗಿದ್ದಾಗ ಅವರ ತಂದೆ ಜಯರಾಮ್ ಕಾಲವಾದರು. ನಂತರದ ದಿನಗಳಲ್ಲಿ ತಾಯಿ ವೇದವಲ್ಲಿ ಬೆಂಗಳೂರಿನ ತಂದೆಯ ಮನೆಗೆ ಬಂದರು. 1952ರಲ್ಲಿ ಮದ್ರಾಸಿಗೆ ತೆರಳಿದ ವೇದವಲ್ಲಿ ಅಲ್ಲಿ ಸಂಧ್ಯಾ ಎಂಬ ಹೆಸರಿನಲ್ಲಿ ಸಿನಿಮಾಗಳಲ್ಲಿ ನಟಿಸಲು ಆರಂಭಿಸಿದಳು. 1950ರಿಂದ 1958ರ ತನಕ ಜಯಲಲಿತಾ ಅವರು ಮೈಸೂರಿನ ಅಜ್ಜನ ಮನೆಯಲ್ಲಿದ್ದರು. ನೃತ್ಯದಲ್ಲಿ ಅಪಾರ ಆಸಕ್ತಿ ಹೊಂದಿದ್ದ ಜಯ ನೃತ್ಯದಿಂದಲೇ ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಸಹಾಯ ಮಾಡಿದ ಘಟನೆಯೂ ನಡೆಯಿತು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ನಗುವಿನಹಳ್ಳಿಯಲ್ಲಿ ತಾಲೂಕು ಬೋರ್ಡ್ ಪ್ರೌಢಶಾಲೆಯ ಕಟ್ಟಡ ನಿರ್ಮಾಣ ಸಹಾಯಾರ್ಥ ನೃತ್ಯ ಪ್ರದರ್ಶನ ನೀಡಿದರು. ಇದು ನಡೆದದ್ದು 1967ರಲ್ಲಿ. ಪ್ರವೇಶ ದರ ರೂಪಾಯಿ 10, 25, 50 ಇಡಲಾಯಿತು. ಕಿಕ್ಕಿರಿದು ಜನ ಸೇರಿದ್ದರಿಂದ 48,000 ರೂಪಾಯಿಗಳು ಸಂಗ್ರಹವಾದವು. ಕಾರ್ಯಕ್ರಮಕ್ಕೆ 18,000 ರೂಪಾಯಿಗಳು ಖರ್ಚಾಗಿದ್ದವು. 30,000 ರೂಪಾಯಿಗಳು ಉಳಿದವು. ಒಂದೇ 1 ಪೈಸೆ ಸಂಭಾವನೆ ಪಡೆಯದ ಜಯ ಸಂಗ್ರಹವಾದ ಎಲ್ಲಾ ಹಣವನ್ನು ಶಾಲೆಯ ಸಹಾಯಾರ್ಥಕ್ಕೆ ದೇಣಿಗೆಯಾಗಿ ನೀಡಿದರು. ಆನಂತರ ಮದ್ರಾಸಿಗೆ ಬಂದು ಅಮ್ಮನ ಜೊತೆ ಸೇರಿಕೊಂಡ ಜಯಲಲಿತಾ ಸಂಧ್ಯಾ ಅವರ ಆಸೆಯಂತೆ ಸಿನಿಮಾಗಳಲ್ಲಿ ನಟಿಸಲು ಶುರು ಮಾಡಿದರು. ಜಯಲಲಿತಾ ನಟಿಸಿದ ಮೊಟ್ಟ ಮೊದಲ ಇಂಗ್ಲಿಷ್ ಚಿತ್ರದ ಹೆಸರು ಎಪಿಸ್ಟಲ್. ಇದು 1961ರಲ್ಲಿ ಬಿಡುಗಡೆಯಾಯಿತು. ಜಯಲಲಿತಾಗೆ 15 ವರ್ಷ ವಯಸ್ಸಾದಾಗ ನಟಿಸಿದ ಪ್ರಥಮ ಕನ್ನಡ ಚಿತ್ರ ಚಿನ್ನದ ಬೊಂಬೆ. ಈ ಚಿತ್ರದ ನಾಯಕ ಕಲ್ಯಾಣ್ ಕುಮಾರ್. ಕೆಲವರು ಜಯಲಲಿತಾ ನಟಿಸಿದ ಮೊಟ್ಟ ಮೊದಲ ಕನ್ನಡ ಚಿತ್ರ ನನ್ನ ಕರ್ತವ್ಯ ಎಂದು ಹೇಳುತ್ತಾರೆ. ತಮಿಳು ಚಿತ್ರರಂಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಕರ್ಟ್ ಧರಿಸಿದ್ದ ಗ್ಲಾಮರಸ್ ನಾಯಕಿ ಜಯಲಲಿತಾ ಆಗಿನ ಸೂಪರ್ ಸ್ಟಾರ್ MG ರಾಮಚಂದ್ರನ್ ಅವರ ಕಣ್ಣಿಗೆ ಬಿದ್ದದ್ದು ಆಗ. ಅಲ್ಲಿಂದ ಮುಂದೆ ಜಯ ಅವರ ಸಿನಿಮಾ ಬದುಕು, ಖಾಸಗಿ ಬದುಕು ಎಲ್ಲವೂ ರಂಗಿತರಂಗವಾಯಿತು. 1964ರಿಂದ 1971ರ ಅವಧಿಯಲ್ಲಿ ಈ ಜೋಡಿ 20ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿ ತಮಿಳರನ್ನು ಮೋಡಿ ಮಾಡಿತು. ಆಮೇಲೆ ಜಯಲಲಿತಾ ನಟಿಸಿದ ಒಟ್ಟು ಸಿನಿಮಾಗಳ ಸಂಖ್ಯೆ 150ಕ್ಕೂ ಹೆಚ್ಚು. ಈ ಕಡೆ ಕನ್ನಡ ಚಿತ್ರರಂಗದತ್ತ ಬರುವುದಿದ್ದರೆ ಆರ್ ನಾಗೇಂದ್ರ ರಾಯರ ಒತ್ತಾಯದ ಮೇರೆಗೆ SKA ಚಾರಿ ನಿರ್ದೇಶನದ ಮನೆ ಅಳಿಯ ಚಿತ್ರದಲ್ಲಿ ನಟಿಸಿದ್ದು ಇದೆ. ಬದುಕುವ ದಾರಿ, ಮಾವನ ಮಗಳು ಚಿತ್ರಗಳಲ್ಲಿ ಕಲ್ಯಾಣ್ ಕುಮಾರ್ ಅವರಿಗೆ ನಾಯಕಿಯಾಗಿ ನಟಿಸಿದ ಪೋರಿ ಈ ಜಯಲಲಿತಾ. ಆ ನಂತರದ ದಿನಗಳಲ್ಲಿ MGR ಜೊತೆಗಿನ ಒಡಂಬಡಿಕೆಯಿಂದಾಗಿ ರಾಜಕೀಯಕ್ಕೂ ಪ್ರವೇಶ ಪಡೆದು ತಮಿಳುನಾಡಿನ ಮುಖ್ಯಮಂತ್ರಿಯೂ ಆಗಿ ಆಡಳಿತ ನಡೆಸಿದರು. AIADMK ಪಕ್ಷದ ನೇತಾರರೂ ಆದರು. MGR ನಿಧನದ ನಂತರ ತಮಿಳುನಾಡಿನ ಪ್ರಶ್ನಾತೀತ ನಾಯಕಿಯಾಗಿ ಮಿಂಚಿದರು. ಆದರೆ ಅವರ ಮೇಲಿನ ನೂರಾರು ಆಪಾದನೆಗಳಿಂದಾಗಿ ರಾಜಕೀಯವಾಗಿ ಕಂಗಾಲಾದರು. ವೈರಿಗಳು ಬೆನ್ನಿಗೇರಿದರು. ನಂಬಿದವರೇ ಕಾಲೆಳೆದರು.
ನಡುವೆ ಆರೋಗ್ಯ ಕೈಕೊಟ್ಟಿತು. 2016ರ ಡಿಸೆಂಬರ್ 5ರಂದು ಜಯಲಲಿತಾ ಅವರ ರಂಗುರಂಗಿನ ಬದುಕು ಕೊನೆಗೊಂಡಿತು.